ಸೊ ಹಾಯ್ ಹಲೋ ಫ್ರೆಂಡ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್ ಎಲ್ಲ ಹೇಗಿದ್ದೀರಾ, ಏನು ಮಾಡ್ತಾಯಿದ್ದೀರಾ, ಮತ್ತು ನನ್ನ ವೀಡಿಯೋಸು ಇತ್ತೀಚೆಗೆ ಹೇಗೆ ಬರ್ತಿದೆ, ಹೇಗೆ ನಿಮ್ಗೆ ಮೋಟಿವೇಟ್ ಆಗ್ತಿದೆಯೋ ಇಲ್ವೋ, ಅಥವಾ ಯೂಸ್ಫುಲ್ ಆಗ್ತಿದೆಯೋ ಇಲ್ವೋ ಅಂತ ಜಸ್ಟ್ ಒಂದು ಕಮೆಂಟ್ ಮೂಲಕ ತಿಳಿಸಿ. ಸೊ ನನಗೊಂದು ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ. ಸೊ ಮುಂದೆ ನಾನು ಯಾವ ಥರ ಇಂಪ್ರೂವ್ ಮಾಡ್ಕೋಬೇಕು ಅಂತಲೂ ಏನಾದ್ರು ಐಡಿಯಾಸ್ ಇದ್ದರೆ ಬೇಕಾದ್ರೆ ಹೇಳಿ, ಅಥವಾ ಏನಾದರೂ ನೀವು ಕಮೆಂಟ್ ಹಾಕೋದ್ರಿಂದ ನನಗೆ ಮುಂದೆ ಏನಾದರೂ ಯೂನಿಕ್ ಐಡಿಯಾಸು ಅಥವಾ ಯೂನಿಕಾಗಿ ಏನಾದ್ರು ಅಂತ ಮಾಡೋ ಅಂಥ ಸಾಧ್ಯತೆಗಳಿರುತ್ತೆ. ಮತ್ತು ನಿಮ್ಗೆ ಏನೇ ಡೌಟ್ಸ್ ಇದ್ದರೂ, ನಿಮ್ಗೆ ಏನೇ ಕ್ಲಾರಿಫೈ ಬೇಕಾದರೂ, ಸೊ ಇಂಥ ಟಾಪಿಕ್ ಮೇಲೆ ಮಾತಾಡಿ ಅಂತ ಏನಾದರೂ ಒಂದು ರಿಕ್ವೈರ್ಮೆಂಟ್ ಇದೆ, ಸೊ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಗೈಸ್, ಬನ್ನಿ ಇವತ್ತಿನ ಟಾಪಿಕ್ಗೆ ಜಂಪ್ ಆಗೋಣ ಅಂತ ಹೇಳ್ತಾ ಗೈಸ್ ಬನ್ನಿ. ಸೊ ಇವತ್ತಿನ ಟಾಪಿಕ್ ಬಂದು ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಸ್. ಸೊ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಸ್ ಅಂದರೆ ಏನು ಎತ್ತ ಎಲ್ಲ ನಿಮಗೆ ಗೊತ್ತಿರುತ್ತೆ ಗೈಸ್. ಸೊ ಇವಾಗ ಸುಮಾರು 1 ವರ್ಷ ಅನಿಸುತ್ತೆ, 1 ವರ್ಷ ಆಗಿರ್ಬೇಕಿಲ್ಲ, ಓಕೆ ನಿಯರ್ಲಿ 1 to 1.5 ಇಯರ್ಸ್ ಆಗೋ ಅಂತ ಇಟ್ಕೊಳ್ಳಿ. ಸೊ ಅವಾಗ ಒಂದಷ್ಟು ಜನ ಯೂಟ್ಯೂಬರ್ಸು ಬ್ಯಾನ್ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಸ್ ಅಂತ ಸ್ಟ್ರೈಕ್ ಮಾಡಿ, ಸೊ ಅದನ್ನು ಎಲ್ಲ ಕಡೆ ತಲುಪಿಸಿ, ಮತ್ತು ಇತ್ತೀಚಿನ ನ್ಯೂಸ್ ಬಂದು ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಸ್ ಇಲ್ಲ, ಸೊ ಬ್ಯಾನ್ ಆಗಿದೆ ಅಂತ ಕೇಳ್ಪಟ್ವಿ. ಸೊ ಅದು ನಿಜನಾ? ಹೌದು ಗೈಸ್, ನಿಜ. ಆ್ಯಕ್ಚುಲಿ ಲೀಗಲಾಗಿ ಎಲ್ಲೂ ಸಿಗ್ತಾಯಿಲ್ಲ ಬೆಟ್ಟಿಂಗ್ ಆ್ಯಪ್ಸು, ಬಟ್ ಕ್ರೋಮಲ್ಲಿ ಮತ್ತು ಇದರಲ್ಲಿ VPN ಹಾಕ್ಕೊಂಡು ಆಡೋರು ಆಡ್ತಿದ್ದಾರೆ. ಸೊ ದಯವಿಟ್ಟು ನಿಲ್ಲಿಸಿ ಗೈಸ್ ಅದನ್ನ. ಸೊ ಸುಮ್ಮನೆ ಬ್ಯಾನ್ ಮಾಡಿಸಲ್ಲ ಯಾವುದೇ ಆ್ಯಪ್ನ. ಸೊ ನೀವೇನೋ ಅನ್ಕೋಬೋದು, ಏನಾಗಿತ್ತು ಆ್ಯಪು, ಸೂಪರಾಗಿತ್ತು, ಕ್ರೇಜಿಯಾಗಿತ್ತು ಅಂತ. ಸೊ ದಯವಿಟ್ಟು ಅದು ಸುಪ್ರೀಂ ಕೋರ್ಟಿಂದ ಆರ್ಡರ್ ಆಗಿ ಬ್ಯಾನ್ ಆಗಿದೆ ಅಂದರೆ ಅದರಿಂದ ಏನೋ ಒಂದು ಮಸಲತ್ ಇದ್ದೇ ಇರುತ್ತೆ ಅಂತ ಅರ್ಥ. ಸೊ ದಯವಿಟ್ಟು ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಸ್ ಯಾರು ಇಫ್ ಇನ್ ಕೇಸ್ ಆಡ್ತಿದ್ರೆ ಅಥವಾ ನಿಮ್ಗೆಲ್ಲಾರ ಸಿಗ್ತಿದ್ರೆ, ದಯವಿಟ್ಟು ಅದನ್ನು ಇಗ್ನೋರ್ ಮಾಡಿ, ಆದಷ್ಟು ಆಡೋದು ಕಡಿಮೆ ಮಾಡಿ. ಮತ್ತು ಇನ್ನೂ ಒಂದು 2 ಇಯರ್ಸ್ ಬ್ಯಾಕ್ ಅಂತಲೇ ಇಟ್ಕೊಳ್ಳಿ. ಸೊ ಅವಾಗೇನಾಗಿತ್ತು, ಬೆಟ್ಟಿಂಗ್ ಆ್ಯಪ್ಗಳನ್ನ ದೊಡ್ಡ ಇನ್ಫ್ಲುಯೆನ್ಸರ್ಸ್ಗೆ ಇನ್ಫ್ಲುಯೆನ್ಸ್ ಮಾಡಿ ಎಕ್ಸ್ಟ್ರಾ ಅಮೌಂಟ್ ಕೊಟ್ಟು ಪ್ರಮೋಷನ್ ಮೂಲಕ ಪ್ರಮೋಟ್ ಮಾಡಿಸ್ಕೊತಿದ್ರು. ಸೊ ಅದು ಈ ಥರ ಬ್ಯಾನ್ ಅಂತ ಇದು ಮಾಡಿದ್ಮೇಲೆ, ಬ್ಯಾನ್ ಬೆಟ್ಟಿಂಗ್ ಆ್ಯಪ್ಸ್ ಅಂತ ಕಾನ್ಸೆಪ್ಟ್ ಮಾಡ್ಕೊಂಡು ಎಲ್ಲ ಹೋರಾಡಿದ್ಮೇಲೆ ಇತ್ತೀಚಿನ ದಿನಗಳಲ್ಲಿ ಯಾರೂ ಕೂಡ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಸ್ನ ಯೂಸ್ ಮಾಡ್ತಿಲ್ಲ. ಸೊ ಪ್ರಮೋಷನ್ ಮಾಡ್ತಿಲ್ಲ. ಸೊ ಹಂಗಾಗಿ ಒಂದು ಸ್ವಲ್ಪ ಕಡಿಮೆ ಆಗಿದೆ ಆನ್ಲೈನು. ಬಟ್ ಏನಂದರೆ ಗೈಸ್, ಹೆವಿ ಲಾಸ್ ಆಗೋಗುತ್ತೆ ಗೈಸ್. ಒಂದೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಸಲ್ಲಿ ಏನಕ್ಕೆ ಅವರು ರೆಫರ್ ಮಾಡ್ತಾರೆ ಅಂದರೆ, ಸಿಂಪಲಾಗಿ ಹೇಳ್ತೀನಿ ಗೈಸ್. ಸೊ ಒಂದು ರೆಫರಲ್ ಕೋಡ್ ಕೊಟ್ಟರು ಅಂದರೆ, ಸೊ ನೀವು ಅಲ್ಲೋಗಿ ನೀವು ಲಾಗಿನ್ ಆಗಿ ನೋಡಿದಾಗ ರೆಫರೆಂಡ್ ಅರ್ನ್ ಅನ್ನೋ ಆಪ್ಷನ್ ಇರುತ್ತೆ. ಸೊ ಪರ್ ರೆಫರ್ಗೆ 150, 200, 300 ಆ ಥರ ಅಮೌಂಟ್ ಸಿಗೋವಂಥ ಚಾನ್ಸಸ್ ಇರುತ್ತೆ. ಮತ್ತು ಕಂಪ್ನಿ ಕಡೆಯಿಂದನೂ ಪೇ ಆಗ್ತಾ ಇರುತ್ತೆ. ಸೊ ಕಂಪ್ನಿಯಿಂದ ಡೈರೆಕ್ಟ್ ಕಂಪ್ನಿನೇ ಕಾಂಟ್ಯಾಕ್ಟ್ ಮಾಡ್ತಾರೆ, ಅದು ಗೊತ್ತಿಲ್ಲ ಗೈಸ್. ಅದು ಇದು ನಿಗೂಢ ರಹಸ್ಯ ಅಂತಲೇ ಅನ್ಬೋದು. ಸೊ ಡೈರೆಕ್ಟಾಗಿ ಕಂಪ್ನಿಯವರು ಒಂದೊಂದು ಸತಿ ಚಾನ್ಸಸ್ ಇದೆ ಕಾಂಟ್ಯಾಕ್ಟ್ ಮಾಡೋ ಅಂಥದ್ದು ದೊಡ್ಡ ಇನ್ಫ್ಲುಯೆನ್ಸರ್ಸ್. ಕೆಲವೊಂದು ಟೈಮ್ PR ಕೊಟ್ಟಿರ್ತಾರೆ. ಸೊ PRಗಳಿಗೆ ಟೈ ಆಗಿರ್ತಾರೆ ಇನ್ಫ್ಲುಯೆನ್ಸರ್ಸು. ಸೊ ಇನ್ಫ್ಲುಯೆನ್ಸರ್ಸ್ಗೆ ಅದನ್ನು ಪ್ರಮೋಟ್ ಮಾಡೋ ಅಂತ ಡಿಮ್ಯಾಂಡ್ ಮಾಡೋದು ಅಥವಾ ರಿಕ್ವೆಸ್ಟ್ ಮಾಡೋದು, ಎರಡರಲ್ಲಿ ಯಾವ್ದು ಬೇಕಾದ್ರೂ ನಡೀಬೋದು. ಡಿಮ್ಯಾಂಡ್ ಅಂದರೆ ಏನು ಅಂದರೆ ಅಗ್ರಿಮೆಂಟು. ಸೊ ಇಷ್ಟು 1-2 ವರ್ಷ ನಾವು PR ಕೆಲಸ ಮಾಡಬೇಕು, ನೀವು ನಾವು ಯಾವುದು ರೆಫರ್ ಮಾಡ್ತೀವೋ ಅದನ್ನು ಪ್ರಮೋಷನ್ ಮಾಡಬೇಕು ಅಂತಲೂ ಆಗಿರ್ಬೋದು. ಅದು ಬಿಟ್ಟರೆ ರಿಕ್ವೆಸ್ಟ್, ಓಕೆ ನಮ್ಮ PRಗೆ ಒಂದು ಅಡ್ವರ್ಟೈಸಿಂಗ್ ಬಂದಿದೆ, ಪ್ರಮೋಟ್ ಮಾಡಿಕೊಡಿ ಅಂತ ಕೇಳೋ ಥರನೂ ಇರ್ಬೋದು. ಅದು ಯಾವ ರೀತಿ ಬೇಕಾದರೂ ಆಗಿರ್ಬೋದು. ಸೊ ಅದು ರಹಸ್ಯ ಬಂದು ಅವ್ರಿಗೆ ಇನ್ಫ್ಲುಯೆನ್ಸರ್ಸ್ಗೆ ಮಾತ್ರ ಗೊತ್ತಿರುತ್ತೆ. ಒಂದೊಂದು ಇನ್ಫ್ಲುಯೆನ್ಸರ್ಸ್ದು ಒಂದೊಂದು ಥರ ಆಗಿರುತ್ತೆ ಗೈಸ್. ಸೊ ಅದನ್ನೆಲ್ಲ ನಾವು ಜಡ್ಜ್ ಮಾಡೋಕ್ಕಾಗಲ್ಲ. ಸೊ ಅವ್ರದ್ದು ತಪ್ಪಿದೆಯಾ ಇಲ್ವಾ, ಅದು ಇತ್ತೀಚಿನ ದಿನಗಳಲ್ಲಿ ಯಾರು ಕೂಡ ಪ್ರಮೋಟ್ ಮಾಡ್ತಾಯಿಲ್ಲ. ಸೊ ಹಂಗಾಗಿ ಅವ್ರದ್ದು ಯಾರ್ದು ತಪ್ಪಿಲ್ಲ. ಸೊ ಇದರಲ್ಲಿ 2 ಥರ ಪೇಮೆಂಟ್ ಹೆಂಗೆ ಸಿಗುತ್ತೆ ಅಂದರೆ ಗೈಸ್, ಅವಾಗಲೇ ಹೇಳ್ತಿದ್ದೆ. ಸೊ 2 ಥರ ಪೇಮೆಂಟ್ ಬಂದು ಕಂಪ್ನಿ ಕಡೆಯಿಂದ ಬರುತ್ತೆ, ಅಂದರೆ ಕಂಪ್ನಿ ಕಡೆ ಡೈರೆಕ್ಟಾಗಿ ಬರ್ಬೋದು ಅಥವಾ PR ಕಡೆಯಿಂದ ಬರ್ಬೋದು. ಅದು ಬಿಟ್ಟರೆ ರೆಫರೆಂಡರ್ನ ಮೂಲಕನೂ ದುಡ್ಡು ಬರ್ತಾ ಇರುತ್ತೆ. ಸೊ ಇವಾಗ ಏನಾಗುತ್ತೆ, ಇವಾಗ ಫಾರ್ ಎಕ್ಸಾಂಪಲ್ ನಾನು ಯಾವುದೋ ಬೆಟ್ಟಿಂಗ್ ಪ್ರಮೋಟ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ನಾನೇನು ಮಾಡ್ತೀನಿ, ರಾಕಿ ಅಟ್ ಪ್ರಜ್ಜು 123 ಅಥವಾ ರಾಕಿ ಅಟ್ 123 ಅಥವಾ ರಾಕಿ 123 ಏನೋ ಒಂದು ಕೋಡ್ ಇಟ್ಕೊಂಡಿರ್ತೀನಿ. ಅದನ್ನು ಅವ್ರಿಗೂ ಕೊಟ್ಟಿರ್ತೀನಿ. ಸೊ ನಾನೊಂದು ಜನರಿಗೆ ಈ ಥರದೊಂದು ಕೋಡ್ ಕಳಿಸ್ತೀನಿ. ಸೊ ದಯವಿಟ್ಟು ಈ ಕೋಡ್ನ ನನ್ನ ಹೆಸರು ಮೂಲಕ ಈ ಥರ ರೆಫರೆಂಡರ್ನೇ ಹಾಕೊಳ್ಳಿ, ರೆಫರ್ ಮಾಡಿದ್ರೆ ನನಗೆ ಅಮೌಂಟ್ ಬರೋ ಥರ ಆ ಥರ ಏನೇನೋ ಅಥವಾ ಒಂದು ID ಕ್ರಿಯೇಟ್ ಮಾಡ್ಕೊಂಡು ಅದರಲ್ಲೇ ಆ IDನ ನಿಮ್ಗೆ ಶೇರ್ ಮಾಡೋದು, ಆ ಲಿಂಕ್ನ ಶೇರ್ ಮಾಡೋ ಅಂಥದ್ದು. ಸೊ ಈ ರೀತಿಯೆಲ್ಲ ಆದಾಗ ಏನಾಗುತ್ತೆ, ಅಲ್ಲಿ ರೆಫರೆಂಡರ್ನಿಗೆ ಕೂಡ ನಿಮ್ಮದು ಅಮೌಂಟು ಹೋಗಿ ಅವ್ರಿಗೆ ಬೀಳ್ತಾ ಇರುತ್ತೆ. ಸೊ ಲೆಕ್ಕ ಹಾಕಿ, ಇವಾಗ ಇದಕ್ಕೆ ಇಷ್ಟು ಅಂತ ಬಂದರೆ, ಸೊ ಅಲ್ಲಿ ಎಷ್ಟು ಜನ ಅವರು ನೋಡಿ ಮೋಟಿವೇಟ್ ಆಗಿ
ಇದು ಮಾಡಲ್ಲ, ಲಾಗಿನ್ ಆಗಲ್ಲ, ಅವ್ರದ್ದೇ ಐ ಡಿ ಯೂಸ್ ಮಾಡಲ್ಲ, ಅವ್ರದ್ದೇ ಲಿಂಕ್ ಯೂಸ್ ಮಾಡದೆ ಎಷ್ಟು ಜನ ಆಗಲ್ಲ. ಸೊ ಅವಾಗೆಲ್ಲ ಏನಾಗುತ್ತೆ 100, 200, 300 ಅಂತ ಹೋದ್ರೂ ಸೊ ಜಸ್ಟ್ ಸಿಂಪಲ್ಲು 100 ಅಂತ ಲೆಕ್ಕ ಹಾಕೊಳ್ಳಿ. ಸೊ 100 ಇಂಟು ಇವಾಗ 150K ಇರೋನು ಪ್ರಮೋಟ್ ಮಾಡಿದ್ರು ಅಂತ ಇಟ್ಕೊಳ್ಳಿ. 150K ಅಂದರೆ 1,50,000. ಸೊ 50,000 ಜನನ ಇಗ್ನೋರ್ ಮಾಡಿಬಿಡಿ. ಸೊ ಇನ್ನು 1,00,000 ಜನನ ಟಾರ್ಗೆಟ್ ಮಾಡಿದ್ರು. 100 ರೂಪೀಸ್ ಪರ್ ಹೆಡ್ ಅಂದರೆ 1,00,000 ಇಂಟು 1,00,000. 100 ಇಂಟು 1,00,000 ಈಸ್ ಈಕ್ವಲ್ಸ್ ಟು ಹತ್ತತ್ರ ಗೈಸ್ 1 ಕೋಟಿ ಬರ್ತಿದೆ ನೋಡಿ. ಬೇಕಾದರೆ ನಾನು 10 ಲಕ್ಷ ಅಂದ್ಕೊಂಡೆ, 1 ಕೋಟಿ ಬರ್ತಿದೆ ಬೇಕಾದ್ರೆ ನೋಡಿ. ಸೊ 100 ಇಂಟು 1,00,000 ಜಸ್ಟ್ 100 ರೂಪಾಯಿ ಆದರೆ ಸಾಕು. ಸೊ ಇದನ್ನು ಓಕೆ, ನೀವು ತುಂಬ ಜಾಸ್ತಿ ಜನಕ್ಕೆ ನೋಡ್ತಾ ಇದ್ದೀರಾ ಅಂತಲೇ ಇಟ್ಕೊಳ್ಳಿ. ಸೊ ಓಕೆ ಗೈಸ್, 100 ಇಂಟು ಒಂದು 20,000 ಜನ, 1,50,000 ಜನದಲ್ಲಿ ಒಂದು 20,000 ಜನ ಆದ್ರೂ ಎಷ್ಟಾಗುತ್ತೆ? 20 ಲಕ್ಷ ಆಗುತ್ತೆ ಗೈಸ್. ಸಿಂಪಲ್ಲು. ಅವರು ಕಾರ್ಗಳು ತಗೊಳ್ಳೋದೇನೋ ಏನೇನೋ ಮಾಡ್ತಾ ಇರ್ತಾರೆ, ಅದನ್ನ ಪ್ರಮೋಟ್ ಮಾಡಿ. ಸೊ ಅದ್ರ ಬಗ್ಗೆ ನಾನು ಏನೂ ಮಾತಾಡಲ್ಲ. ಸೊ ಆ ಟಾಪಿಕಲ್ಲ ನಾನು ಮಾತಾಡ್ತೀನಿ, ಬೆಟ್ಟಿಂಗ್ ಆ್ಯಪ್ಸು. ಸೊ ಗೈಸ್ ಈ ರೀತಿಯೆಲ್ಲ ಆಗುತ್ತೆ. ಸೊ ನಿಮ್ಮ ಎಚ್ಚರಿಕೆಯಿಂದ ನೀವಿರ್ರಿ. ಅವರು ಅರ್ನಿಂಗ್ಸ್ ಅವ್ರ ಪಾಡಿಗೆ ಅವ್ರು ದುಡ್ಡು ಮಾಡ್ಕೊತಾ ಇರ್ತಾರೆ ಗೈಸ್. ಸಿಂಪಲ್ಲು. ಅವ್ರ ಪಾಡಿಗೆ ಅವರು ರೆಫರೆಂಡರ್ನೋ ಅಥವಾ ಪ್ರಮೋಷನ್ ದುಡ್ಡು ಏನೋ ಒಂದು ದುಡ್ಡು ಮಾಡ್ಕೊತಾ ಇರ್ತಾರೆ. ಅವ್ರ ಲೈಫ್ ಚೆನ್ನಾಗಿರುತ್ತೆ. ಪ್ರಮೋಟ್ ಮಾಡಿ ನಿಮ್ಮನ್ನ ಹಳ್ಳಕ್ಕೆ ಬೀಳಿಸಿರೋದು ನಿಮ್ಮ ಕೈ ಸುಟ್ಟೋಗುತ್ತೆ ಗೈಸ್. ಸಿಂಪಲ್ಲು. ಅದಾದಮೇಲೆ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಸ್ ಅಂದರೆ ಯಾವ ಥರ ಕ್ಯಾಟಗರಿಲಿ ಬರುತ್ತೆ, ಹೆಂಗೆ ಹುಷಾರಾಗಿರೋದು? ಸಿಂಪಲಾಗಿ ಒಂದು ಹೇಳ್ತೀನಿ ಗೈಸ್, ದುಡ್ಡು ಹಾಕಿ ದುಡ್ಡು ಮಾಡುವುದು ಯಾವ್ದ್ಯಾವ್ದಿದೆ ಅದೆಲ್ಲ ಬೆಟ್ಟಿಂಗ್ ಆ್ಯಪ್ಸೇ. ಸೊ ದುಡ್ಡು ಹಾಕೋದು, ನೀವೇನೋ ಒಂದು ಗೇಮ್ ಆಡೋದು, ಅದರಿಂದ ಲಾಸ್ ಆಗೋದು ಬೆಟ್ಟಿಂಗ್ ಆ್ಯಪೇ. ಅದು ಬಿಟ್ಟರೆ ಕಾರ್ಡ್ಸ್, ರಮ್ಮಿ ಸರ್ಕಲ್, ರಮ್ಮಿ ಆ ಥರ ಯಾವುದ್ಯಾವುದು ಎಕ್ಸೆಟ್ರಾ ಇದೆ, ಅದು ಬೆಟ್ಟಿಂಗ್ ಆ್ಯಪೇ. ಅದಾದಮೇಲೆ ಲೈಕ್ ಕೇರಮ್ಮು ಬರ್ತಿದೆ ಇತ್ತೀಚಿನ ದಿನಗಳಲ್ಲಿ. ಕೇರಮ್ಮು ನೀವು ಇಷ್ಟು ಹಾಕ್ಬೇಕು, ಅವರಷ್ಟು ಹಾಕ್ಬೇಕು, ಯಾರು ಗೆಲ್ತಾರೆ ಅವ್ರಿಗೆ ಫುಲ್ ದುಡ್ಡು ಅಂತಲೂ ಆಗಿದೆ. ಒರಿಜಿನಲ್ ಅಮೌಂಟು ಗೈಸ್. ಈ ಅಲ್ಲಿ ಡೂಪ್ಲಿಕೇಟ್ ಅಂದರೆ ಲೈಕ್ ಕಾಯಿನ್ಸು, ಗಿರ್ನಿಂಗ್ಸ್ ಅಂತ ಏನೇನೋ ಇರುತ್ತೆ, ಅದು ಸಪ್ರೇಟು. ಒರಿಜಿನಲ್ ಅಮೌಂಟಿಂದ ಯಾವ್ದಾವ್ದು ಆಟ ಆಡ್ತೀರಾ ಅದೆಲ್ಲ ಆಲ್ಮೋಸ್ಟ್ ಬೆಟ್ಟಿಂಗ್ ಆ್ಯಪ್ಗೆ ರಿಲೇಟೆಡ್ ಆಗುತ್ತೆ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಆವೇಣಿ ಆಟ, ಅದೇನೇನೋ ಎಕ್ಸೆಟ್ರಾ ₹1, ₹2 ಅರ್ನ್ ಆಗುತ್ತೆ. 20 ರೂಪಾಯಿ ಅವರ್, 1 ಅವರ್ ಪ್ಲೇ ಮಾಡಿದ್ರೆ 20 ರೂಪಾಯಿ, 30 ರೂಪಾಯಿ ಅರ್ನ್ ಆಯ್ತಾ ಇರುತ್ತೆ ಅಂತ ಏನೇನೋ ಇದೆ. ಸೊ ಅದು ಕೂಡ ಬರ್ತಿದೆ ಈಗ. ಅದು ಕೂಡ ಬೆಟ್ಟಿಂಗ್ ಆ್ಯಪಾಗ ಸಿಂಪಲ್ಲು. ಆಮೇಲೆ ಇನ್ನೂ ಒಂದೇನು ಅಂದರೆ ನಿಮ್ಮ ತಲೆಯಲ್ಲಿ ಒಂದು ಎಕ್ಸ್ಟ್ರಾ ಕಡೆಯ ಪ್ರಶ್ನೆ ಕಾಡ್ಬೋದು. ಸೊ ಇದೆಲ್ಲ ಬೆಟ್ಟಿಂಗ್ ಆ್ಯಪ್ ಕ್ಯಾಟಗರಿಗಾದರೆ ನಾವು ಸ್ಟಾಕ್ ಮಾರ್ಕೆಟಲ್ಲೂ ಇನ್ವೆಸ್ಟ್ ಮಾಡ್ತೀವಿ. ಸೊ ಸ್ಟಾಕ್ ಮಾರ್ಕೆಟು ಬೆಟ್ಟಿಂಗ್ ಆ್ಯಪೇನಾ ಅಂತ. ಸೊ ಸ್ಟಾಕ್ ಮಾರ್ಕೆಟ್ ಇಸ್ ದಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಪ್ಲ್ಯಾಟ್ಫಾರ್ಮ್ ಗೈಸ್. ಇದಕ್ಕೂ ಕಂಪೇರ್ ಮಾಡೋಕ್ಕೆ ಹೋಗ್ಬೇಡಿ. ಸ್ಟಾಕ್ ಮಾರ್ಕೆಟ್ ಅಂದ್ರೆ ಡಿಫ್ರೆಂಟು. ಸೊ ತಲೆಯಲ್ಲಿ ಅದನ್ನ ಇಟ್ಕೊಳ್ಳಿ ಫಸ್ಟು. ಸೊ ಸ್ಟಾಕ್ ಮಾರ್ಕೆಟು ಅಷ್ಟು ಈಸಿಯಾಗಿ ನಿಮ್ಮ ದುಡ್ಡನ್ನ ಲಾಸ್ ಮಾಡೋದಾಗಲಿ, ಅದು ಮಾಡೋದಾಗಲಿ ಮಾಡೋಕ್ಕಾಗಲ್ಲ, ಸ್ಕ್ಯಾಮ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನಾನು ಸ್ಟಾಕ್ ಮಾರ್ಕೆಟ್ ಎಕ್ಸ್ಪ್ಲೇನ್ ಮಾಡಬೇಕಾದಾಗ್ಲೂ ಸೊ ಪೆನಿ ಮಾರ್ಕೆಟ್ ಮೇಲೆ ಇನ್ವೆಸ್ಟ್ ಮಾಡಬೇಡಿ, ಪೆನಿ ಸ್ಟಾಕ್ಸಸ್ ಮೇಲೆ ಇನ್ವೆಸ್ಟ್ ಮಾಡಬೇಡಿ, ಅಥವಾ ಇದು ಲೋ ಕ್ಲಾಸಲ್ಲೂ ಇದು ಮಾಡಬೇಡಿ, ಮಿಡ್ಗೆ ಟಾರ್ಗೆಟ್ ಮಾಡಿ, ಅಥವಾ ಹೈ ಮಾರ್ಕೆಟಿಗೆ ಟಾರ್ಗೆಟ್ ಮಾಡಿ ಅಂತ ನಾನು ಅಷ್ಟು ಹೇಳಿರೋದು. ಸೊ ಇನ್ನೂ ಯಾರ್ಯಾರೆಲ್ಲ ವೀಡಿಯೋ ನೋಡಿಲ್ಲ, ಸೊ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಎರಡೋ ಮೂರೋ ವೀಡಿಯೋಸ್ ಬಿಟ್ಟಿದ್ದೀನಿ. ಸೊ ನನ್ನ ಚಾನಲಲ್ಲಿ ಇರುತ್ತೆ, ಹೋಗಿ ನೋಡಿ ಅಂತ ಹೇಳ್ತಾ ಗೈಸ್. ಬನ್ನಿ ಮುಂದಕ್ಕೆ ಹೋಗೋಣ ಅಂತ ಹೇಳ್ತಾ ಗೈಸ್. ಸೊ ಸಿಂಪಲ್ಲು. ಸೊ ಅದೆಲ್ಲದೂ ಬೆಟ್ಟಿಂಗ್ ಆ್ಯಪ್ಸ್ ಕ್ಯಾಟಗರಿಗೆ ಬರುತ್ತೆ. ಸೊ ನೀವು ಹುಷಾರಾಗಿ ಅಂದರೆ ಎಷ್ಟು ಎಚ್ಚರಿಕೆಯಿಂದ ಇರಬೇಕು ಅಂದರೆ ಅಷ್ಟು ಎಚ್ಚರಿಕೆಯಿಂದ ಇರಬೇಕು. ಸೊ ಯಾಕೆ ಅಂದರೆ ನಿಮ್ಮ ದುಡ್ಡು ₹100 ಲಾಸ್ ಆದರೂ ₹100 ದುಡ್ಡೇ, ₹10 ಲಾಸ್ ಆದರೂ ದುಡ್ಡೇ ಗೈಸ್. ಆಮೇಲೆ ಇನ್ನೂ ಒಂದು ಲೈಕ್ ನಾನು ಈಗಲೇ ಒಂದು ಎಚ್ಚರಿಕೆ ಹೇಳ್ತಾ ಇದ್ದೀನಿ. ಸೊ ನನಗೆ ಗೊತ್ತಿರೋರಿಗೆ ಇದು ಆಗಿರೋ ಅನುಭವ. ಒಂದು ಬೆಟ್ಟಿಂಗ್ ಆ್ಯಪಲ್ಲಿ ಯಾವ ರೀತಿ ಸೆಟ್ ಮಾಡಿರ್ತಾರೆ ಅಂದರೆ, ಇವಾಗ ನೀವು ಎಂಟ್ರಿ ಆಗಿದ ತಕ್ಷಣ ನೀವು ಹೊಸ ಯೂಸರು, ಅವಾಗ ಏನು ಮಾಡ್ತಾರೆ, ನಿಮಗೆ ಡಮ್ಮಿ ಪ್ಲೇಯರ್ಸು ಅಥವಾ ರೋಬೋಟಿಕ್ ಪ್ಲೇಯರ್ಸು, ಅಂದರೆ ಅದಕ್ಕೆ ಹೆಂಗೆ ಟ್ರೈನ್ ಮಾಡಿರ್ತಾರೆ ಅಂದರೆ 3 ಮ್ಯಾಚ್ ಗೆಲ್ಲಬೇಕು, 1 ಮ್ಯಾಚ್ ಸೋಲ್ಬೇಕು, ಅಥವಾ 5 ಮ್ಯಾಚ್ ಇದ್ದರೆ 3 ಮ್ಯಾಚ್ ಗೆಲ್ಲಬೇಕು, 2 ಮ್ಯಾಚ್ ಸೋಲ್ಬೇಕು, ಅಥವಾ 4 ಮ್ಯಾಚ್ ಗೆಲ್ಲಬೇಕು, 1 ಮ್ಯಾಚ್ ಸೋಲ್ಬೇಕು ಅನ್ನೋ ಥರ ಸೆಟ್ ಮಾಡಿರ್ತಾರೆ. ಸೊ ಆದರೂ ಟ್ರೈನ್ ಆಗಿರೋ ಥರ ಆದರೂ ಆಟ ಆಡ್ತಾ ಇರುತ್ತೆ. ಸೊ 4 ಮ್ಯಾಚ್ ಗೆದ್ದಿದ ತಕ್ಷಣ ನಿಮ್ಗೇನಾಗ್ಬಿಡುತ್ತೆ, ಫುಲ್ಲು ಜೋಶ್ ಬಂದ್ಬಿಡುತ್ತೆ. ಸೊ ಅವಾಗ ಏನು ಮಾಡಿರ್ತೀರ, ₹100 ರೂಪಾಯಿ, ₹200 ರೂಪಾಯಿ, ₹1000 ರೂಪಾಯಿ ಯಾಕೆ ಆಡಿರ್ತೀರ, ಬಿಲೋ ₹1000 ರೂಪೀಸ್ ಹಾಕಿ ಆಡಿರ್ತೀರ. ಸೊ ಅವಾಗೇನಾಗುತ್ತೆ, ನೀವು ಗೆಲ್ತಿದ್ದಂಗೆ ನಿಮಗೆ ಮೋಟಿವೇಟ್ ಆಗುತ್ತೆ.
ಓ ಓಕೆ ನಾನು ಗೆಲ್ತಾ ಇದ್ದೀನಿ, 4 ಮ್ಯಾಚ್ ಗೆಲ್ತಾ ಇದ್ದೀನಿ, 5ನೇ ಮ್ಯಾಚ್ ಸೋತೋದೆ ಅಷ್ಟೇ, ಇವಾಗ 3 ಮ್ಯಾಚ್ ಗೆದ್ದೆ. ಸೊ ಏನಾಗೋಗುತ್ತೆ, ಇವಾಗ 4 ಮ್ಯಾಚಲ್ಲಿ ನೀವು 4,000 ಪ್ರಾಫಿಟ್ ಮಾಡಿದರೆ ಒಂದು ಮ್ಯಾಚಲ್ಲಿ 1,000 ಹೋಗಿರುತ್ತೆ ಅಷ್ಟೇ. ಅವಾಗ ಏನು ಅನ್ಸುತ್ತೆ ನಿಮಗೆ, ಓ ನಾನು ಇನ್ನೂ 3,000 ಪ್ರಾಫಿಟ್ ಮಾಡಿದ್ದೀನಿ, ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂದ್ಬಿಟ್ಟು ಹಂಗೆ ಆಡ್ತೀರ. ಅವರು ನೋಡ್ತಾ ಇರ್ತಾರೆ ನಿಮ್ಮನ್ನ ಲೆವೆಲ್ನ. ಲೈಕು ಇವಾಗ ಫಸ್ಟ್ ಮ್ಯಾಚು ನೀವು 100 ರೂಪಾಯಿ ಆಡಿರ್ತೀರ. ಸೊ ಸೆಕೆಂಡ್ ಮ್ಯಾಚ್ 200 ರೂಪಾಯಿ, ಥರ್ಡ್ ಮ್ಯಾಚ್ 300, ಫೋರ್ತ್ ಮ್ಯಾಚ್ 500, ಫಿಫ್ತ್ ಮ್ಯಾಚ್ ಏನು ಮಾಡ್ತೀರಾ, ಯಾವುದಕ್ಕೂ ಸೇಫ್ಟಿ ಸೈಡ್ಗೆ ಇರಲಿ ಅಂದ್ಬಿಟ್ಟು 200, 300 ಅಥವಾ 600 ಹಾಕಿರ್ತೀರ. ಸೊ ಇದರಲ್ಲಿ 500, 1000 ಅದೆಷ್ಟೋ ಒಂದು 5,000 ದುಡ್ದಿರ್ತೀರ ಅಂತ ಇಟ್ಕೊಳ್ಳಿ. ಅಲ್ಲಿ ಒಂದು 600 ರೂಪಾಯಿ ಹಾಕಿರ್ತೀರ. 600 ರೂಪಾಯಿ ಹಾಕ್ದಾಗ ಲಾಸ್ ಆಗುತ್ತೆ. 600 ರೂಪಾಯಿ ತಾನೇ ಬಿಡು, ಇನ್ನೂ 4,400 ಗಂಟೆ ಐತೆ ಪ್ರಾಫಿಟ್ ನಂದು, ನಾನು ಇನ್ನೂ ಆಡ್ಬೋದು ಅಂದ್ಬಿಟ್ಟು ನೆಕ್ಸ್ಟ್ ಮ್ಯಾಚ್ ಏನು ಮಾಡ್ತೀರಾ, ಒಂದು ಸ್ವಲ್ಪ ಓಕೆ 600 ಯಾಕೋ ಸೋತ್ಬಿಟ್ಟೆ, ತಿರ್ಗಾ 300ಇಂದ ಸ್ಟಾರ್ಟ್ ಮಾಡೋಣ, 300, 600, 900 ಹಾಕೊಂಡು ಆಡ್ತಾ ಇರ್ತೀರ. ಸೊ ಒಂದು ಲಮ್ಸಮ್ ಅಮೌಂಟ್ ಬಂದಾಗ ಅದರಲ್ಲಿ ಚಿಕ್ಕ ಅಮೌಂಟ್ ಲಾಸ್ ಆದಾಗ ನಿಮಗೇನು ಅನಿಸಲ್ಲ. ಆಮೇಲೆ ಏನು ಮಾಡ್ತಾರೆ, ಎರಡು ದಿನ ಆಯ್ತಿದ್ದಂಗೆ ಅದನ್ನು ಕಡಿಮೆ ಮಾಡ್ತಾ ಬರ್ತಾರೆ. ನಿಮ್ಮದು ಸಕ್ಸಸ್ ರೇಟ್ನ, ಅಂದರೆ ಗೆಲ್ಲ ರೇಟ್ನ ಕಡಿಮೆ ಮಾಡ್ತಾರೆ. ಅಂದರೆ ಇವಾಗ 5 ಮ್ಯಾಚಿಗೆ 1 ಮ್ಯಾಚ್ ಸೋಲ್ಬೇಕು ಅಂತಿದ್ದಾಗ ಅವಾಗ 4 ಮ್ಯಾಚಿಗೆ 1 ಮ್ಯಾಚ್ ಸೋಲ್ಬೇಕು ಅಂತ ಸೆಟ್ ಮಾಡೋ ಥರ ಮಾಡ್ತಾರೆ. ಸೊ ಅವಾಗ ಏನಾಗುತ್ತೆ, ಅದು ಆ ಥರ ಗೇಮ್ ಆಡ್ತಾ ಇರುತ್ತೆ. ಆಮೇಲೆ ಇನ್ನೂ ಒಂದು ಏನು ಅಂದರೆ ಗೈಸ್, ಸಿಂಪಲಾಗಿ ಹೇಳ್ತೀನಿ, ನೀವು ರಿಯಲ್ ಹ್ಯೂಮನ್ ಜೊತೆ ಆಡ್ತಾ ಇರ್ತೀರಾ ಅಂತ ನೀವು ಅನ್ಕೋಬೇಕು ಅಷ್ಟೇ, ಸಿಂಪಲ್ಲು. ಸೊ ಕೆಲವೊಂದು ಟೈಮು ರಿಯಲ್ ಹ್ಯೂಮನ್ನು ಇಬ್ಬರು ಇದ್ದರೆ ಇನ್ನು 4 ಜನ ರೋಬೋಟಿಕ್ ಪ್ಲೇಯರ್ಸೇ ಇರ್ತಾರೆ. ಸೊ ಅಷ್ಟು ರಿಯಲ್ ಅಲ್ಲ ಗೈಸ್. ಆಮೇಲೆ ಅದು ಕಂಪ್ನಿಯವ್ರು ಏನು ಮಾಡ್ತಾರೆ, ನಿಮಗೆ ಮೋಟಿವೇಟ್ ಮಾಡುವುದಕ್ಕೋಸ್ಕರ ಲೈಕ್ ಇವಾಗ ಒಂದು 10 ಜನ ಟೇಬಲ್ ತಗೊಂಡಿರ್ತಾರೆ. ಫಾರ್ ಎಕ್ಸಾಂಪಲ್ ರಮ್ಮಿ ಸರ್ಕಲ್ 10 ಜನ ಇರೋ ಟೇಬಲ್ ತಗೊಂಡಿರ್ತೀರ. 10 ಜನದಲ್ಲಿ ಏನು ಮಾಡ್ತಾರೆ, ಒಬ್ಬರನ್ನ ರೋಬೋಟಿಕ್ ಅಂತ ಅವರೇ ತೋರಿಸ್ಬಿಡ್ತಾರೆ. ಸೊ ಹಂಗೆ ತೋರಿಸ್ದಾಗ ಏನಾಗುತ್ತೆ, ಓಕೆ ರೋಬೋಟ್ ಅಂತ ತೋರಿಸ್ತಾವ್ರಲ್ಲ ಇವರೇ ಸ್ಪೆಸಿಫಿಕ್ ಆಗಿ, ಸೊ ಇದೇನು ಪ್ರಾಬ್ಲಮ್ ಆಗಲ್ಲ ಅಂತ ಅನ್ಕೋತೀರ. ಬಟ್ ಅಲ್ಲಿರೋರಲ್ಲಿ ಒಂದು 9 ಜನದಲ್ಲಿ 9 ಜನನೂ ಮನುಷ್ಯ ಅಂತ ನಿಮ್ಗೇನು ಗ್ಯಾರಂಟಿ? ಸಿಂಪಲ್ಲು, ನಿಮ್ಗೇನು ಗ್ಯಾರಂಟಿ ಗೈಸ್? ಓಕೆ ದುಡ್ಡು ಹಾಕ್ತಾರೆ, ರೋಬೋಟಿಕ್ ಬಂದು ಜಾಸ್ತಿ ದುಡ್ಡು ಹಾಕಲ್ಲ ಅಥವಾ ದುಡ್ಡು ಹಾಕ್ತೀರ, ಸುಮ್ಮನೆ ಒಂದು ಪ್ಲೇಯರಾಗಿ ಕೂತ್ಕೊಂಡು ಆಡ್ತಾ ಇರುತ್ತೆ, ಗೆದ್ದರು ಒಂದೇ ಸೋತ್ರು ಒಂದೇ ಅಂತ ನಿಮ್ಗೆ ಮೈಂಡ್ ಸೆಟ್ ಮಾಡ್ತಾರವ್ರು ಅಷ್ಟೇ. ಅಲ್ಲಿರೋರೆಲ್ಲ ರಿಯಲ್ ಹ್ಯೂಮನ್ಸ್. ಓಕೆ ರಿಯಲ್ ಮನುಷ್ಯರ ಜೊತೆ ಆಡ್ತಾ ಇದ್ದೀನಿ ಅಂತ ನಿಮ್ಗೇನು ಗ್ಯಾರಂಟಿ? ಏನು ಗ್ಯಾರಂಟಿ ಗೈಸ್? ಸಿಂಪಲ್ಲು. ಅದಾದಮೇಲೆ ಇನ್ನೂ ಒಂದೇನು ಅಂದರೆ, ಈ ರಮ್ಮಿ ಸರ್ಕಲ್ ಆ್ಯಪಲ್ಲಿ ಒಂದು ಆಪ್ಷನು ಅಂತಲೂ ಕೇಳಿದೆ ನನ್ನ ಫ್ರೆಂಡ್ನ. ಸೊ ಈ ಥರ ಏನಾದ್ರು ಆಪ್ಷನ್ ಇದೆಯಾ ಅಂತ, ಲೈಕ್ ಗೊತ್ತಿರೋರು ದೂರ ಇರೋರು ಕೂತ್ಕೊಂಡು ಆಡ್ಬೋದಾ ಅಂತ. ಸೊ ಆ ಥರ ಆಪ್ಷನ್ನೇ ಇಲ್ಲ. ಸೊ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ಸಿಂಪಲ್ ಆ ಥರ ಆಪ್ಷನ್ ಕೊಡಲ್ಲ ಅಂತ ಅಂದ ನನ್ನ ಫ್ರೆಂಡು. ಲೈಕ್ ಆ ಥರ ನಾವು ಸಪ್ರೇಟ್ ಟೇಬಲ್ ಎಲ್ಲ ಮಾಡೋಕ್ಕಾಗಲ್ಲ ಇದರಲ್ಲಿ ಅಂತ ಅಂದ. ಲೈಕ್ 2 to 3 years ಬ್ಯಾಕು ಅವ್ನಿಗೆ ಅವತ್ತೇ ಬೈದ್ಬಿಟ್ಟು ಲೈಕ್ ಸ್ಟಾಪ್ ಮಾಡ್ಸೋಕ್ಕೆ ಎಷ್ಟೋ ಬೈದು ಟ್ರೈ ಮಾಡೋದು. ಅದಾದಮೇಲೆ ಅವ್ನಿಗೆ ಒಂದು ಸ್ವಲ್ಪ ಅನುಭವ ಆದಮೇಲೆ, ಎಕ್ಸ್ಪೀರಿಯೆನ್ಸ್ ಆದಮೇಲೆ ಬಿಟ್ಟಿದ್ದಾನೆ, ಈಗ ಕಂಪ್ಲೀಟಾಗಿ ಬಿಟ್ಟಿದ್ದಾನೆ. ಸೊ ಸಿಂಪಲ್ಲು, ನಿಮಗೆ ಸಪ್ರೇಟ್ ಟೇಬಲ್ ಮಾಡೋಕ್ಕೆ ಬಿಡಲ್ಲ ಅಂದಮೇಲೆ ಅವರು ಏನು ಪ್ರಾಫಿಟ್ಟು ಗೈಸ್ ಅವರಿಗೆ? ಅಲ್ಲೇ ಯೋಚನೆ ಮಾಡಿ. ಅದರಲ್ಲಿ 9 ಜನದಲ್ಲಿ 4 ಜನ ರೋಬೋಟ್ಸೇ ಇರ್ಬೋದು, ನಿಮ್ಮನ್ನ ಸೋಲ್ಸೋಕ್ಕೆ ಅಂತಲೇ ಬಂದಿರ್ಬೋದು. ಅವ್ರ ಅಮೌಂಟ್ನ ಅವರೇ ಇನ್ವೆಸ್ಟ್ ಮಾಡೋದ್ರಲ್ಲಿ ಏನು ತಪ್ಪಿದೆ? ನಿಮ್ಮ ಅಮೌಂಟು ನೀವು ಸೋತಿರೋ ದುಡ್ಡನ್ನ ಅವ್ರು ಕಲೆಕ್ಟ್ ಮಾಡ್ಕೊಂಡಿರ್ತಾರೆ ಅವರಿದು ಅಂತ. ಸೊ ಅದನ್ನು ತಿರ್ಗಾ ನಿಮ್ಮ ಜೊತೆನೇ ಇನ್ವೆಸ್ಟ್ ಮಾಡಿ ಆಡ್ದಿರೋದಕ್ಕೆ ಏನು ಪ್ರೂಫು? ಸಿಂಪಲ್ಲು ಗೈಸ್, ಅವೆಲ್ಲ ಟೆಕ್ನಿಕ್ಗಳು ನಿಮ್ಮ ಬ್ರೈನಿಗೆ. ಲೈಕ್ ಹ್ಯೂಮನ್ ಬ್ರೈನ್ಸ್ ಹೆಂಗೆ ಅಂದರೆ, 10 ಸತಿ ನಾನೊಬ್ಬ ನಾನು ರಿಚ್ಚು ಅಂತ ಹೇಳಿದ್ರೆ ಓಕೆ ಇವನು ರಿಚ್ಚು ಅಂತ ನಂಬ್ತಾರೆ. ಸೊ ನಾನು ಬಡವ ಅಂತ ಒಂದು 50 ಸತಿ ಹೇಳಿದಾಗ ಅವ್ನು ಬಡವನೇ ಅಂತ ಮೈಂಡ್ ಸೆಟ್ಟಿಗೆ ಬಂದುಬಿಡುತ್ತೆ. ಆ ರೀತಿ ಗೈಸ್, ಸಿಂಪಲ್ಲು ನಿಮ್ಮ ಬ್ರೈನ್ನ ಯಾವ ರೀತಿ ವಾಶ್ ಮಾಡಬೇಕು ಅಂತ ಅವ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಆ ರೀತಿ ಗೇಮ್ ಆಡ್ತಿದ್ದಾರೆ. ಸೊ ಆದಷ್ಟು ಹುಷಾರಾಗಿರ್ರಿ ಇದರಿಂದ. ಯಾಕೆ ಅಂದರೆ ನಿಮ್ಮ ದುಡ್ಡು ಗೈಸ್, ಅದು ಯಾರ್ದೋ ಕಂಡೋರ್ ದುಡ್ಡಾದರೆ ಬಿಡು, ಓಕೆ ಕಂಡೋರ್ ದುಡ್ಡಲ್ಲಿ ಆಡ್ತವನೆ, ಏನು ಹೋದ್ರೇನು ಬಿಟ್ರೇನೋ ಅಂತ ಅನ್ಕೋಬೋದು. ಸೊ ಕಂಡೋರ್ ದುಡ್ಡಲ್ಲ ಗೈಸ್, ನಿಮ್ಮ ದುಡ್ಡನ್ನ ಯಾಕೆ ನೀವು ಕೈಯಾರೆ ಲಾಸ್ ಮಾಡ್ಕೊತೀರಾ? ಸಿಂಪಲ್ ಗೈಸ್, ದಯವಿಟ್ಟು ಆದಷ್ಟು ನಿಮ್ಮ ಸೇಫ್ಟಿಯಲ್ಲಿ ನೀವಿರ್ರಿ. ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಲ್ಲ, ನಿಮ್ಮ ದುಡ್ಡೇ, ನಿಮ್ಮ ಅಪ್ಪನ ದುಡ್ಡು ನಿಮ್ಮ ಫೈನಲಾಗಿ ನಿಮಗೆ ಬರಬೇಕು ಅದು ದುಡ್ಡು. ಸೊ ಆದಷ್ಟು ಹುಷಾರಾಗಿರ್ರಿ. 4 ಮ್ಯಾಚ್ ಗೆದ್ದಿದ ತಕ್ಷಣ ಅಟ್ಟಕ್ಕೆ ಏರಬೇಡಿ. 4 ಮ್ಯಾಚ್ ಗೆದ್ದು 5 ಮ್ಯಾಚ್ ಸೋಲ್ಸೋ ಥರನೂ ಬರುತ್ತೆ. ಆಮೇಲೆ ಮುಂದಕ್ಕೆ ಹೋಯ್ತಾ ಹೆಂಗೆ ಆಗ್ಬಿಡುತ್ತೆ ಅಂದರೆ, 4ಕ್ಕೆ 4 ಮ್ಯಾಚು ಸೋಲ್ಸೋ ಟೈಮ್ ಬರುತ್ತೆ, ಅಥವಾ 5ಕ್ಕೆ 4 ಮ್ಯಾಚ್ ಸೋಲ್ಸಿ 1 ಮ್ಯಾಚ್ ಗೆಲ್ಸೋ ಟೈಮ್ ಬರುತ್ತೆ, ಥರನೂ ಬರುತ್ತೆ. ಅವಾಗೇನಾಗುತ್ತೆ ನಿಮಗೆ, ಸ್ಟಾರ್ಟಿಂಗಲ್ಲಿ ನಾನು ಅಷ್ಟು ಚೆನ್ನಾಗಿ ಆಡ್ತಿದ್ದೆ, ಅಷ್ಟು ದುಡ್ಡು ಮಾಡಿದೆ, ಇಷ್ಟು ದುಡ್ಡು ಮಾಡಿದೆ, ಇವಾಗೇನೋ ಒಂದು ಸ್ವಲ್ಪ ಲಕ್ಕು
ಚೇಂಜ್ ಆಗಿರಬೇಕು, ಬಿಡು ಈ ಟೀಮ್ ಒಂದು ಸ್ವಲ್ಪ ಸ್ಟ್ರಾಂಗ್ ಅವರೆ, ನೆಕ್ಸ್ಟ್ ಟೀಮ್ ನೋಡೋಣ, ನೆಕ್ಸ್ಟ್ ಟೀಮ್ ಅವ್ರನ್ನ ಸೋಲ್ಸ್ಕೊಳ್ಳೋಣ ಅಂದ್ಬಿಟ್ಟು ತಿರ್ಗಾ ಇನ್ನೊಂದು ಟೇಬಲ್ಗೆ ಹೋಗ್ತೀರಾ. ಸೊ ಆ ಟೇಬಲಲ್ಲಿ ಒಂದು ಸ್ವಲ್ಪ ಜನ ಹಂಗೆ ಓಕೆ ನಿಮ್ಗೇನು ಅಂದರೆ ಸಿಂಪಲಾಗಿ ಒಂದು ಹೇಳ್ತೀನಿ, ನಿಮ್ಮ ಡೇಟಾ ಅಲ್ಲಿ ಮಾನಿಟ್ರಲ್ಲಿ ಸೆಟ್ ಆಗ್ಬಿಟ್ಟಿರುತ್ತೆ. ನಿಮ್ದು ಯಾವ ಥರ ಮೈಂಡ್ ಸೆಟ್, ಯಾವ ಥರ ಗೇಮು, ಯಾವ ಕಾರ್ಡ್ ಅಂದಮೇಲೆ ಯಾವ ಕಾರ್ಡ್ ಎತ್ತುತ್ತೀರಾ, ಯಾವ ಕಾರ್ಡ್ ಬಂದರೆ ಹೆಂಗೆ ಆಟ ಆಡ್ತೀರಾ ಅಂತ ಒಂದು 2 ವಾರ ಅವ್ರು ಲಾಸ್ ಆದರೂ ಚಿಂತೆ ಇಲ್ಲ ಕಂಪ್ನಿಗೆ ಅಂದ್ಬಿಟ್ಟು 2 ವಾರ ನಿಮ್ಮನ್ನ ಬೇಡ ಗೈಸ್, 1 ತಿಂಗಳು ನಿಮ್ಮನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬಿಟ್ರೆ ಸಾಕು. ಅವರು ಒಂದು 20 ಮ್ಯಾಚಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಆಗೋಗುತ್ತೆ. ಯಾವ ಥರ ಗೇಮ್ ಆಡ್ತಾರೆ, ಏನು ಎತ್ತ, ಯಾವ ಥರ ಬಂದರೆ ಯಾವ ಥರ ಗೇಮ್ ಆಡ್ತಾರೆ, ಯಾವ ಕಾರ್ಡ್ನ ಇವರು ಕೊಡಬೇಕು ನೆಕ್ಸ್ಟ್, ಅದು ಎಲ್ಲ ಸೆಟ್ ಆಗಿಬಿಟ್ಟಿರುತ್ತೆ. ಯಾಕೆಂದರೆ ವಿಸಿಬಲ್ ಆಗಿ ಕಾಣಿಸಲ್ಲ ಅಲ್ಲಿ ಕಾರ್ಡ್ಸು, ಹಿಂಗೆ ದಬಾಕೆ ಇಟ್ಟಿರೋದು, ನಿಮಗೆ ಎತ್ಕೊಂಡಾಗಲೇ ನಿಮಗೆ ಮಾತ್ರ ಕಾಣಿಸೋದು ಅಂತ ಹೇಳ್ತಾರೆ. ಬಟ್ ಅದು ಕಂಪ್ಯೂಟರ್ ಗೈಸ್, ಸಿಂಪಲ್ಲು, ಹೆಂಗೆ ಬೇಕಾದರೂ ಕೋಡಿಂಗಲ್ಲಿ ಆಟ ಆಡ್ಬೋದು, ಕೋಡಿಂಗ್ ಹೆಂಗೆ ಬೇಕಾದರೂ ಮಾಡ್ಬೋದು. ಸೊ ಆದಷ್ಟು ಈ ಬೆಟ್ಟಿಂಗ್ ಆ್ಯಪ್ಸಿಂದ ದೂರ ಇರ್ರಿ, ಈ ಥರ ಸ್ಕ್ಯಾಮ್ಗಳಿಗೆ ತಗ್ಲಾಕಬೇಡಿ. ಸೊ ತುಂಬ ಅನುಭವಿಸ್ಬಿಡ್ತೀರಾ. ಯಾಕಂದರೆ ನನಗೆ ಗೊತ್ತಿರೋರು ಒಂದು 2-3 ಜನ ಅನುಭವಿಸ್ತಿದ್ದಾರೆ. ಅದರಲ್ಲಿ ಒಬ್ಬ ಅಂತೂ ತುಂಬ ಕ್ಲೋಸ್, ಅವನಂತೂ ಸಿಕ್ಕಾಪಟ್ಟೆ ಅನುಭವಿಸ್ತಿದ್ದಾನೆ. ಸೊ ಈ ವಿಡಿಯೋ ಏನಾರು ಅವ್ನು ನೋಡಿದ್ರೆ ನನಗೆ ಗೊತ್ತಿಲ್ಲ ಏನು ಹೇಳ್ತೇನೆ ಅಂತ. ಸ್ಪೆಸಿಫಿಕ್ಕಾಗಿ ಇವ್ರೊಂದು ಮೆನ್ಷನ್ ಮಾಡಲ್ಲ, ಸೊ ಹಂಗಾಗಿ ಏನು ಪ್ರಾಬ್ಲಮ್ ಇಲ್ಲ. ಸೊ ಗೈಸ್ ಓಕೆ, ಈ ವಿಡಿಯೋ ಒಂದು ಸ್ವಲ್ಪ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೋತೀನಿ. ಸೊ ಇನ್ಫಾರ್ಮೇಟಿವ್ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ love you guys, lots of love, take care, bye, good night, sweet dreams, signing off guys.